ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸ್ವಾತಿ. ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಸುಕ್ಕರೆ ಡಬ್ಬಿ. ಇವತ್ತಿನ ವಿಡಿಯೋನಲ್ಲಿ ಕೇರಳ ಸ್ಪೆಷಲ್ ಕುಲುಕಿ ಶರ್ಬತ್ನ ತೋರಿಸ್ತಾ ಇದ್ದೀನಿ. ಯಾವಾಗಲೂ ಒಂದೇ ಥರ ನಿಂಬೆಹಣ್ಣಿನ ಜ್ಯೂಸ್ ಮಾಡೋ ಬದಲು ಈ ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿ. ಇದನ್ನು ಮಾಡೋದು ಕೂಡ ತುಂಬಾ ಈಸಿ. ಈಗ ಲೇಟ್ ಮಾಡದೆ ಪ್ರೋಸೆಸ್ ನೋಡೋಣ. ಮೊದಲು ಇದಕ್ಕೆ ಒಂದು ಗ್ಲಾಸ್ ತಗೊಂಡು 4ರಿಂದ 5 ಐಸ್ ಕ್ಯೂಬ್ಸ್ನ ಹಾಕ್ಕೊಳ್ಳಿ. ನಂತರ ಒಂದು ನಿಂಬೆಹಣ್ಣನ್ನು ಸ್ಲೈಸ್ ಥರ ಕಟ್ ಮಾಡಿ ಹಾಕ್ಕೊಳ್ಳಿ. ನಂತರ ಇದಕ್ಕೆ ನೆನೆಸಿಟ್ಟ ಸಬ್ಜಾ ಸೀಡ್ಸ್ನ ಹಾಕ್ಕೊತಾ ಇದ್ದೀನಿ, 1 ಟೇಬಲ್ ಸ್ಪೂನ್ ಅಷ್ಟು. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ ಪೌಡ್ರ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೀವಿಲ್ಲಿ ಶುಗರ್ ಬದಲು ಹನಿ ಕೂಡ ಯೂಸ್ ಮಾಡಬಹುದು. ನೆಕ್ಸ್ಟ್ ಇದಕ್ಕೆ 1/4 ಟೀ ಸ್ಪೂನ್ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ನಂತರ ಅರ್ಧ ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಇದು ದೊಡ್ಡದಾಗಿರೋದ್ರಿಂದ ನಾನು ಅರ್ಧ ನಿಂಬೆಹಣ್ಣು ಮಾತ್ರ ಹಾಕ್ಕೊತಾ ಇದ್ದೀನಿ. ಅದೇ ಚಿಕ್ಕದಾಗಿದ್ದರೆ 1 ಫುಲ್ ಲೆಮನ್ನ ಹಾಕ್ಕೊಳ್ಳಿ. ನಂತರ ಇದಕ್ಕೆ 4-5 ಪುದೀನ ಎಲೆನ ಕೈಯಲ್ಲೇ ಈ ಥರ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಒಂದು ಹಸಿ ಮೆಣಸಿನ್ಕಾಯನ್ನು ಸೆಂಟ್ರಲ್ಲಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನಂತರ ಇದಕ್ಕೆ 300 ml ವಾಟರ್ನ ಹಾಕ್ಕೊತಾ ಇದ್ದೀನಿ. ವಾಟರ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ಈಗ ಈ ಗ್ಲಾಸ್ಗೆ ಫಿಟ್ ಆಗುವಂಥ ಒಂದು ಗ್ಲಾಸ್ನ ಮೇಲೆ ಈ ಥರ ಕವರ್ ಮಾಡಿ ಇದನ್ನು ಶೇಕ್ ಮಾಡಬೇಕು. ಮೇಲೆ ಕವರ್ ಮಾಡೋ ಗ್ಲಾಸ್ ಅನ್ನೋದು ಫುಲ್ ಟೈಟ್ ಆಗಿರಬೇಕು, ಇಲ್ಲಾಂದರೆ ನೀರು ಲೀಕ್ ಆಗುತ್ತೆ. ಈ ಥರ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಶೇಕ್ ಮಾಡ್ಕೊಳ್ಳಿ. ಆಗಲೇ ಈ ಥರ ಟೇಸ್ಟ್ ಚೆನ್ನಾಗಿರೋದು. ಟೇಸ್ಟ್ ಕೂಡ ಸ್ವಲ್ಪ ಸ್ಪೈಸಿಯಾಗಿ ಇರುತ್ತೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.